ಪರ್ಸನಲ್ ಪ್ರಾಪರ್ಟಿ ಹುಡುಗಿ ಯಾರಿಗ್ ಬೇಕಾದ್ರೂ ಕೊಡಬಹುದು, ಹೇಗ್ ಬೇಕಾದ್ರೂ ಅದನ್ನ ಡಿಸ್ಪೋಸ್ ಮಾಡಬಹುದು. ಅದು ಬೇಡ ಅಂತ ಅದನ್ನ ಮಾರಿ ದುಡ್ಡು ಮಾಡ್ಕೋಬಹುದು. ಕೇಳೋ ಹಾಗಿಲ್ಲ. ಅದು ಇಂಪಾರ್ಟೆಂಟ್ ಆಗತ್ತೆ ಸ್ತ್ರೀಧನ್ ಅಂತ ಅಂದಾಗ. ಹಸ್ಬೆಂಡ್ ಆಗ್ಲಿ, ಹಸ್ಬೆಂಡ್ ಮನೆಯವರಾಗ್ಲಿ, ಯಾರೂನು ಇದು ನಾವ್ ಕೊಟ್ಟಿರೋದು, ಇದು ನಮಗ್ ಸೇರಿದ್ದು ಅಂತ ಕೇಳಕ್ ಬರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಆರುಂಡಿ. ನನ್ನ ಪೇಜ್ನಲ್ಲಿ ನೀವು ಬಹಳಷ್ಟು ದಿನಗಳಿಂದ ಪ್ರತಿಯೊಂದು ವಿಡಿಯೋಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಜೊತೆಗೆ ಖುದ್ದಾಗಿ ನನ್ನದೇ ಪೇಜ್ನ ವಾಟ್ಸಪ್ಗೆ ನೀವು ಮೆಸೇಜ್ ಕೂಡ ಮಾಡ್ತಾ ಇದ್ದೀರಾ. ಸರ್, ಯಾರಾದರೂ ಒಬ್ರು ಲಾ ಕನ್ಸಲ್ಟೆಂಟ್ ಕಡೆಯಿಂದ ಒಂದಿಷ್ಟು ಸಲಹೆಗಳನ್ನು ಕೊಡಿ ಅಂತ. ನಾನಿವತ್ತು ತುಂಬ ದಿ ಬೆಸ್ಟ್ ರಿಸೋರ್ಸ್ ಪರ್ಸನ್ನನ್ನು ನನ್ನ ಪೇಜ್ನಲ್ಲಿ ಕರ್ಕೊಂಡು ಬಂದಿದ್ದೀನಿ ಅನ್ನೋ ಒಂದು ಹೆಮ್ಮೆ ನನಗೂ ಕೂಡ ಇದೆ. ಯಾಕೆಂದರೆ ಸ್ವಾತಿ BV ಅಂತ, ಇವರು ಫ್ಯಾಮಿಲಿ ಅಡ್ವೊಕೇಟ್ ಕೂಡ, ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಲಾ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಇವರ ಇನ್ನೊಂದು ಹೆಗ್ಗಳಿಕೆ ಅಂತ ಹೇಳಿದ್ರೆ, ಇವರು ಸಿವಿಲ್ ಜಡ್ಜ್ಗಳಿಗೆ, ಅಂದರೆ ಕರ್ನಾಟಕದ ಸಿವಿಲ್ ಜಡ್ಜ್ ಆಗೋ ಕನಸನ್ನು ಹೊತ್ತವರಿಗೆ ಇವರು ಟ್ರೈನಿಂಗ್ ಕೂಡ ಕೊಡ್ತಾರೆ. ಅದರ ಜೊತೆಗೆ ಇನ್ನೊಂದು ಇವರ ಕಿರೀಟ ಅಂತ ಹೇಳಿದ್ರೆ, ಈಗಾಗಲೇ 2 ವಿದ್ಯಾರ್ಥಿಗಳನ್ನು ಈಗಾಗಲೇ ರ್ಯಾಂಕ್ ಕೂಡ ಪಡೆಯೋದರಲ್ಲಿ, ಸಫಲಕಾರಿಯಾಗೋದ್ರಲ್ಲಿ ಇವರ ಪಾತ್ರ ಕೂಡ ತುಂಬ ಇದೆ. ಹಾಗಾಗಿ ಫ್ಯಾಮಿಲಿ ಅಡ್ವೊಕೇಟ್ ಅಂತ ಹೇಳಿದಾಗ ನಿಮ್ಮ ಅನೇಕ ಸಮಸ್ಯೆಗಳು, ಆಸ್ತಿ ವ್ಯಾಜ್ಯಗಳಿರ್ಬೋದು, ಕುಟುಂಬ ಸಮಸ್ಯೆಗಳಿರ್ಬೋದು, ಎಲ್ಲವನ್ನೂ ತೆಗೆದುಕೊಂಡು ಕೋರ್ಟ್ಗೆ ಹೋಗೋದನ್ನು ನಾವು ಕೂಡ ನೋಡಿದ್ದೀವಿ. ಹಾಗಾಗಿ ನಿಮಗೆ ಅತ್ಯದ್ಭುತ ಸಲಹೆಗಳು ಬೇಕು ಅನ್ನೋದನ್ನ ನಾನು ಕೂಡ ನಿರೀಕ್ಷೆ ಮಾಡ್ತೀನಿ. ಅದನ್ನ ಒಬ್ಬ ರಿಸೋರ್ಸ್ ಪರ್ಸನ್ ಕಡೆಯಿಂದ ಕೊಡೋದ್ರಲ್ಲಿ ನಾನು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ ಅಂತ ಭಾವಿಸ್ತೀನಿ. ಹಾಗಾಗಿ ಮೊದಲು ಆರಂಭದಲ್ಲಿ ಅವ್ರನ್ನ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ವಾಹಿನಿಯಾದಂತ ಅವನಿಯಾನ ಪೇಜ್ಗೆ. ಥ್ಯಾಂಕ್ ಯು ರಾಕೇಶ್ ಅವರೇ. ಇನ್ನೇನಿದ್ರು ನಾನು ಅವ್ರಿಗೆ ಬಿಟ್ಬಿಡ್ತೀನಿ. ಅವರು ಕಂಟಿನ್ಯೂಸ್ ನನ್ನ ಪ್ರಶ್ನೆಗಳನ್ನು ಕೇಳೋದಷ್ಟೇ. ನಿಮಗೆ ಬೇಕಾದಂತ ಸಲಹೆಗಳು, ನೀವು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರವನ್ನು ಅವರಿಂದಲೇ ಪಡೆಯೋಣ. ಡಿವೋರ್ಸ್ ನಂತರ ತವರು ಮನೆ ಕಡೆ ಹಾಕಿದ ಒಡವೆ ಮುಯಿ ಯಾರ ಸ್ವತ್ತಾಗುತ್ತೆ? ಇದು ಕಂಪ್ಲೀಟ್ ಆಗಿ ಎಲ್ಲಾ ಸ್ವತ್ತು ಸ್ತ್ರೀಧನ್ ಆ ಹುಡುಗಿಗೆ ಮಾತ್ರ ಸೇರಿರುವಂತದ್ದು. ಸೊ ಸ್ತ್ರೀಧನ್ ಅಂತಂದಾಗ ಬರೀ ಈ ಒಂದು ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ಮದ್ವೆ ಆಗಿದ್ದಾಗ ಬರುವಂತ ಒಡವೆ ಅಷ್ಟೇ ಅಲ್ಲ. ನೀವು ಮದ್ವೆ ಆದಾಗ ತಂದೆ ತಾಯಿ ಕೊಟ್ಟಂತದ್ದು ಆಗ್ಲಿ, ಅತ್ತೆ ಮನೆಯಿಂದ ಬಂದಿದ್ದು ಪ್ರತಿಯೊಂದು ಒಡವೆನು ಹುಡುಗಿಗೆ ಸೇರಿರೋದು. ಇನ್ನಷ್ಟು ಜನರು ರಿಲೇಟಿವ್ಸ್ ಮುಯಿ ಹಾಕ್ತಾರೆ, ಉಂಗ್ರ, ಚೈನು ಅಂತಾರಲ್ಲ, ಅದೆಲ್ಲಾನು ಹುಡುಗಿಗೆನೆ ಸೇರಿರೋ ಅಂತದ್ದು. ನಾವು ಇಲ್ಲ ಅವ್ರ ಮದ್ವೆಗೆ ಮುಯಿ ಹಾಕಿದ್ದಕ್ಕೆ ನಮ್ಮ ಮಗನಿಗೆ ಕೊಟ್ರು ಅಂದ್ರೆ ಅಲ್ಲ, ಅದು ಕೊಟ್ಟಿರೋದು ನಿಮ್ಮ ಸೊಸೆಗೆ ಅಂತ. ಸೊ ಆ ಹುಡುಗಿಗೆ ಸೇರಿರುವಂತ ಸ್ವತ್ತು. ಸ್ತ್ರೀಧನ್ ಅನ್ನೋದು ಮದ್ವೆ ಅಲ್ದೆ, ಮದ್ವೆಗೆ ಮುಂಚೆ ಎಂಗೇಜ್ಮೆಂಟ್ ಅಲ್ಲೂ ಕೆಲವೊಬ್ರು ಗೋಲ್ಡ್ ಎಲ್ಲ ಕೊಡ್ತಾರೆ, ರಿಂಗ್ ಆಗ್ಲಿ, ಚೈನ್ ಆಗ್ಲಿ ಅಂತ ಕೊಟ್ಟಿರ್ತಾರೆ. ಅದೂನು ಸಹ ಆ ಹುಡುಗಿಗೆ ಸೇರಿದ್ದು. ನೀವು ಡಿವೋರ್ಸ್ ಆಯ್ತು, ವಾಪಸ್ ಕೊಟ್ಬಿಡು ಉಂಗ್ರ, ಇಲ್ಲ ಚೈನ್ ಎಲ್ಲ ನಾನು ಕೊಟ್ಟಿದ್ ಒಡವೆ ಎಲ್ಲ ವಾಪಸ್ ಕೊಟ್ಬಿಡು, ಕೇಳೋದಕ್ ಆಗೋದಿಲ್ಲ. ಇಲ್ಲ ನಂತರ ಮಗು ನಾಮಕರಣ ಟೈಮಲ್ಲಿ, ಮಗು ಹುಟ್ಟಿದಾಗೂ ಕೆಲವೊಬ್ರು ಸೊಸೈಟೀಸ್ ಅಲ್ಲಿ ಏನ್ ಮಾಡ್ತಾರೆ, ಮಗುಗೇನು ಸಹ ಒಂದಷ್ಟು ಒಡವೆ ಅಂತ ಕೊಡ್ತಾರೆ, ದುಡ್ಡು ಬರುತ್ತೆ. ಇದೂನು ಸಹ ಹುಡುಗಿಗೇನೆ ಸೇರಿರೋದು. ಹಸ್ಬೆಂಡ್ಗೂನು ಸಹ ಆ ಸ್ವತ್ತು ಮೇಲೆ ಅಧಿಕಾರ ಇರೋದಿಲ್ಲ. ಹಸ್ಬೆಂಡೂನು ಸಹ ಕೇಳೋದಿಕ್ ಆಗೋದಿಲ್ಲ ಇದ್ ನನಗ್ ಕೊಡ್ಬೇಕು ಅನ್ನೋದು. ಅಷ್ಟು ಒಂದು ಇಂಪಾರ್ಟೆಂಟ್ ಆಗತ್ತೆ ಸ್ತ್ರೀಧನ್. ಸ್ತ್ರೀಧನ್ ನಮಗೆ ಹಿಂದೂ ಸಕ್ಸೆಷನ್ ಆಕ್ಟ್, ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾವು ಇದನ್ನ ರೆಕಗ್ನೈಸ್ ಮಾಡಿದೀವಿ ಸ್ತ್ರೀಧನ್ ಅನ್ನೋದು. ಸೊ ಸ್ತ್ರೀಧನ್ ಪ್ರತಿಯೊಂದು ಹುಡುಗಿಗೇನೆ ಸೇರ್ಬೇಕಾಗಿರೋದು. ಆ ಹುಡುಗಿಗೆ ಪರ್ಸನಲ್ ಪ್ರಾಪರ್ಟಿ ಆಗತ್ತೆ. ಅಗೇನ್ ಇದು ಎಂತ ಪ್ರಾಪರ್ಟಿ ಅಂದ್ರೆ, ಪರ್ಸನಲ್ ಪ್ರಾಪರ್ಟಿ ಹುಡುಗಿ ಯಾರಿಗ್ ಬೇಕಾದ್ರೂ ಕೊಡಬಹುದು, ಹೇಗ್ ಬೇಕಾದ್ರೂ ಅದನ್ನ ಡಿಸ್ಪೋಸ್ ಮಾಡಬಹುದು. ಅದು ಬೇಡ ಅಂತ ಅದನ್ನ ಮಾರಿ ದುಡ್ಡು ಮಾಡ್ಕೋಬಹುದು. ನೀವು ಕೇಳೋ ಹಾಗಿಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗತ್ತೆ ಸ್ತ್ರೀಧನ್ ಅಂತ ಅಂದಾಗ. ಹಸ್ಬೆಂಡ್ ಆಗ್ಲಿ, ಹಸ್ಬೆಂಡ್ ಮನೆಯವರಾಗ್ಲಿ, ಯಾರೂನು ಇದು ನಾವ್ ಕೊಟ್ಟಿರೋದು, ಇದು ನಮಗ್ ಸೇರಿದ್ದು ಅಂತ ಕೇಳಕ್ ಬರೋದಿಲ್ಲ. ಹುಡುಗಿಗೆ ಸೇರಿದಂತ ಇಲ್ಲ, ನೀವು ಕೊಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಗತ್ತೆ ಇದು ಹುಡುಗಿಗೆ. ಅಂಡ್ ಈ ತಪ್ಪು ತುಂಬಾ ಜನ ಹುಡುಗಿರ್ ಮಾಡ್ತಾರೆ. ಏನಂತಂದ್ರೆ, ಮದ್ವೆ ಆಯ್ತು, ಆಸ್ತಿ ಬಂತು, ಆಸ್ತಿ ಅಂದ್ರೆ ಅದೇ ಈ ಎಲ್ಲ ಏನ್ ಬಂತು ಸ್ತ್ರೀಧನ್, ಇದನ್ನ ಅತ್ತೆ ಸರಿ ನೀವೇ ಇಟ್ಕೊಳ್ಳಿ, ನಿಮ್ ಲಾಕರ್ ಅಲ್ಲೇ ಇಟ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ. ಅಥವಾ ಅದ್ ಅವ್ರು ತಗೊಳೋದಿಲ್ಲ. ಯಾಕಂದ್ರೆ ಹೋಗಿದ ತಕ್ಷಣ ಏನಾಗತ್ತೆ, ನಾನ್ ತಗೊಂಡ್ಬಿಟ್ರೆ ಈ ಹುಡುಗಿ ಸರಿ ಇಲ್ಲ ಅನ್ನೋಂತ ಎಲ್ಲ ತುಂಬ್ಸ್ ಕಳ್ಸಿರ್ತಾರೆ. ಸೊ ಇಲ್ಲೇನಾಗತ್ತೆ, ಹುಡುಗಿ ಅತ್ತೆ ನೀವೇ ಇಟ್ಕೊಳ್ಳಿ, ಇಲ್ಲ ಅವ್ರ ಹಸ್ಬೆಂಡ್ಗೆ ನೀವೇ ಇಟ್ಕೊಳ್ಳಿ, ಆತರ ಮಾಡ್ಬಾರ್ದು. ಇನ್ಫ್ಯಾಕ್ಟ್ ಇವತ್ತಿನ ಡೇಟ್ ಅಲ್ಲಿ ಮಾಡ್ಲೇಬಾರ್ದು. ಆ ಪ್ರಾಪರ್ಟಿ ನಿಮಗ್ ಸೇರಿದ್ದು, ನಿಮ್ಮ ಅಬ್ಸಲ್ಯೂಟ್ ಪ್ರಾಪರ್ಟಿ, ನಿಮ್ಮ ಕಂಪ್ಲೀಟ್ ರೈಟ್ ಇದೆ ಆ ಪ್ರಾಪರ್ಟಿ ಮೇಲೆ. ಆ ಪ್ರಾಪರ್ಟಿ ನಿಮ್ಮ ಅಂಡರ್ ಅಲ್ಲೇ ಇರ್ಬೇಕು. ನಿಮ್ ತಂದೆ ತಾಯಿ ಕೊಟ್ಟಿದ್ ಒಡವೆ ನಿಮಗ್ ಸೇರತ್ತೆ. ಕೆಲವೊಬ್ರು ಅದ್ರ ಮೇಲೇನೋ ಅಧಿಕಾರ ಚಲಾಯಿಸೋದಿಕ್ ಬರ್ತಾರೆ. ಅದು ನಿಮಗ್ ಸೇರಿರೋದು. ನಿಮ್ಮ ಅತ್ತೆ ಮಾವ ಕೊಟ್ಟಿರೋಂತ ಪ್ರಾಪರ್ಟಿನೂ ನಿಮಗ್ ಸೇರಿರೋದು. ನಿಮ್ಮ ಅಂಡರ್ ಅಲ್ಲಿ ಇಟ್ಕೊಳ್ಳಿ, ಯಾರಿಗೂ ಕೊಡೋದಿಕ್ ಹೋಗ್ಬೇಡಿ ಅದನ್ನ. ಸೆಕೆಂಡ್ ಥಿಂಗ್, ಈಗ ಇಂಡಿಪೆಂಡೆಂಟ್ ಹುಡುಗಿ ಕೆಲಸ ಮಾಡ್ತಾಳೆ, ಒಳ್ಳೆ ಕೆಲ್ಸದಲ್ಲಿ ಇದ್ದಾಳೆ. ನಮ್ ಬೆಂಗಳೂರಲ್ಲಿ ಎಲ್ಲರೂ IT ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಸ್ಯಾಲರಿ ಪಡ್ಕೊಳ್ತಿದ್ದಾರೆ. ಹಸ್ಬೆಂಡ್ ಮದ್ವೆ ಆಯ್ತು ಅಂದ ತಕ್ಷಣ ನೀವು ಒಂದಾಗಿ ಎಲ್ಲ ದುಡ್ಡು ಹಾಕಿ ಕೆಲಸ ಮಾಡ್ತಿದ್ರಿ, ವೆರಿ ಗುಡ್.
ಬಟ್ ನಿಮ್ಮದ ಅಂತ ಒಂದು ಸಪರೇಟ್ ಅಕೌಂಟ್ ಇರಬೇಕು. ನಿಮ್ಮ ಅಕೌಂಟ್ ಅಲ್ಲಿ ನಿಮ್ಮ ದುಡ್ಡು ಇರಬೇಕು. ಬಿಕಾಸ್ ಮುಂದೊಂದಿನ ಈ ತರ ಏನೇ ಒಂದು ಕಂಡೀಷನ್ ಬಂದಾಗ ಅದೇ ನಿಮ್ಮ ಇಂಡಿಪೆಂಡೆಂಟ್ ಪ್ರಾಪರ್ಟಿ ಏನಿದೆ, ನಿಮ್ಮ ಸ್ವತ್ತು, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ದುಡ್ಡು ಮಾತ್ರನೇ ನಿಮ್ದಾಗತ್ತೆ. ನೀವು ಇಬ್ರು ನಾವು ಹಂಚಿಕೆ ಮಾಡ್ಕೊಂಡಿದ್ವಿ, ನಾವು ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಳ್ತಿದ್ವಿ ಅಂತಂದಾಗ ನೆಕ್ಸ್ಟ್ ಡಿವೋರ್ಸ್ ಗ್ರೌಂಡ್ಸ್ ಬಂದಾಗ ಆಗ ಈ ದುಡ್ಡನ್ನ ಅಗೇನ್ ಅದು ಟಾಪಿಕ್ ಬರುತ್ತೆ. ಸೊ ನಿಮ್ದೇ ಪರ್ಸನಲ್ ಅಕೌಂಟ್, ನಿಮ್ಮ ದುಡ್ಡು ನಿಮ್ಮ ಇದರಲ್ಲಿದೆ ಅಂತಂದಾಗ, ನಿಮ್ಮ ಇಂಡಿಪೆಂಡೆಂಟ್ ಪ್ರಾಪರ್ಟಿ ಅಂತಂದಾಗ ನಿಮ್ಮ ಸ್ವಂತ ಅಕೌಂಟ್ ಮೇಂಟೈನ್ ಮಾಡ್ಕೊಳ್ಳಿ, ಅದ್ರಲ್ಲೇ ನಿಮ್ಮ ದುಡ್ಡನ್ನ ಇಟ್ಕೊಳ್ಳಿ. ಅದರಲ್ಲಿ ಪಾರ್ಟ್ ಆಫ್ ದುಡ್ಡು ನಾನು ಇಷ್ಟು ಮನೆಗೆ ಕೊಡ್ತೀನಿ, ನೀವು ಇಷ್ಟು ಮನೆಗೆ ಕೊಡಿ, ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಫರ್ದರ್ ಬೇರೆ ರೀತಿ. ಬಟ್ ನಂತರ ನೀವು ಇಲ್ಲ ನಾನು ಇಷ್ಟು ಖರ್ಚು ಮಾಡಿದೆ ಅನ್ನೋದೆಲ್ಲ ಅದು ತುಂಬಾ ಜಾಸ್ತಿ ಗಡಿಬಿಡಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸ್ವಂತ ಪರ್ಸನಲ್ ಅಕೌಂಟ್ ಅಂತ ಒಂದು ಮೇಂಟೈನ್ ಮಾಡ್ಲೇಬೇಕು. ಅದ್ರಲ್ಲಿ ನಿಮ್ ದುಡ್ಡು ಅಂತ ನೀವು ಇಟ್ಕೊಳ್ಳೇಬೇಕು. ನಿಮ್ಮ ಸೆಕ್ಯೂರಿಟಿಗಾಗ್ಲಿ, ನಿಮ್ಮ ಫ್ಯೂಚರ್ಗಾಗ್ಲಿ, ಏನಕ್ಕಾದ್ರೂ ಒಬ್ಬ ಮಹಿಳೆಯಾಗೆ ನಾನು ಆಸ್ ಅನ್ ಅಡ್ವೊಕೇಟ್ ನಾನು ನೋಡಿರೋದನ್ನ ಇದು ತಿಳಿಸ್ಲೇಬೇಕು. ಬಿಕಾಸ್ ದುಡ್ಡು ನಿಮ್ಮ ಫ್ಯೂಚರ್ ಸೆಕ್ಯೂರಿಟಿ ಪರ್ಪಸ್ಗೆ ನಿಮ್ದಾಗಿ ಇರ್ಲೇಬೇಕು. ಈಗ ಕೊಟ್ಟಿರ್ತಕ್ಕಂಥ ಒಡೆಗಳು ಫಿಸಿಕಲಿ ತೋರಿಸ್ಬೇಕು, ಅದು ನಮ್ದು ಸ್ವತ್ತು ಅಂತ ಪಡ್ಕೊಳ್ಳೋಕೆ. ಫಿಸಿಕಲಿ ಇಲ್ಲ ಅಂತ ಅಂದಾಗ ಇಷ್ಟು ಒಡೆಗಳು ಕೊಟ್ಟಿದ್ದಾರೆ, ಯಾರೋ ಗಂಡನ ಮನೆ ಕಡೆ ಅಥವಾ ಅತ್ತೆ ಮನೆ ಕಡೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. ಅದು ಅತ್ತೆ ಏನೋ ಮಿಸ್ಯೂಸ್ ಮಾಡ್ಕೊಂಡ್ರು ಅಥವಾ ಎಲ್ಲ ಬಳಸ್ಕೊಂಡ್ರು, ಕೊನೆಗೆ ಅದ್ ನಂದು ಅಂತ ತೋರಿಸ್ಕೊಳ್ಳಿ ಫಿಸಿಕಲಿ ತೋರಿಸ್ಬೇಕಾದ್ರೆ. ಫಿಸಿಕಲಿ ತೋರಿಸ್ಬೇಕಂತ ಇಲ್ಲ, ನಿಮ್ ಮದುವೆ ಫೋಟೋಸ್ ಇರತ್ತೆ ಪ್ರೂಫ್ ಆಗಿ. ಹೇಳ್ತಾರಲ್ಲ ನಾವು ಕೊಟ್ಟಿದ್ವಮ್ಮ ನಿನಗೆ ಉಂಗ್ರ, ನೀನು ಒಂದು 10 ಗ್ರಾಮ್ ಉಂಗ್ರ ಹಾಕಿದ್ವಪ್ಪ ಹೇಳ್ತಾರಲ್ಲ. ಸೊ ಅದೆಲ್ಲ ಇರತ್ತಲ್ಲ. ಅಂಡ್ ಇದೆಲ್ಲ ಇತ್ತು ನನ್ನ ಹತ್ರ, ನನ್ನ ಅತ್ತೆ ತಗೊಂಡಿದ್ದಾರೆ, ನನಗ್ ಸೇರಿರೋದು ನಾವು ಕೇಳ್ಬಹುದಲ್ಲ. ಅಟ್ ಎನಿ ಟೈಮ್ ನಾನು ಅದನ್ನ ವಾಪಸ್ ಕೇಳಬಹುದು, ನಂದಾಗಿರೋದ್ರಿಂದ ನಾನು ಕೇಳ್ಕೋಬಹುದು. ಸೊ ಫಿಸಿಕಲ್ ಆಗಿ ನನ್ನ ಹತ್ರ ಇರ್ಬೇಕು ಅಥವಾ ಅತ್ತೆ ಹತ್ರ ಇರ್ಲೇಬೇಕು ಅಂತ ಆಗೋದಿಲ್ಲ. ಅಕಸ್ಮಾತ್ ಅವ್ರ ಹತ್ರ ಇಲ್ಲ, ಅವ್ರು ಮಿಸ್ಯೂಸ್ ಮಾಡಿದ್ರು ಅಂದ್ರೆ ಕಾಂಪನ್ಸೇಟ್ ಮಾಡ್ಬೇಕಾಗತ್ತೆ. ಗಂಡ ಅಕ್ರಮ ಸಂಬಂಧ ಹೊಂದಿದ ಮಹಿಳೆ ಮೇಲೆ ಕೇಸ್ ದಾಖಲು ಮಾಡಬಹುದೇ? ಅಕ್ರಮ ಸಂಬಂಧ ಅನ್ನೋದು ಒಂದು ನಮ್ಗೆ ಅಗೇನ್ ಸಪರೇಟ್ ಟಾಪಿಕ್ ಆಗುತ್ತೆ. ಲಿವ್ ಇನ್ ರಿಲೇಶನ್ಶಿಪ್ ಬೇರೆ, ಎರಡು ಎಕ್ಸ್ಪ್ಲೇನ್ ಮಾಡ್ತೇನೆ. ಅಕ್ರಮ ಸಂಬಂಧ ಮದ್ವೆ ಆದವರು ಇನ್ನೊಬ್ರ ಜೊತೆ ಇದ್ದಾರೆ, ಬೇರೊಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಬೇರೆ ಇನ್ನೊಬ್ರ ಜೊತೆ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ, ಅಕ್ರಮ ಸಂಬಂಧ. ಇದಕ್ ಮುಂಚೆ ಅಂದ್ರೆ 2018 ಮುಂಚೆ ತನಕ ಅಡಲ್ಟ್ರಿ ಅಂತ ಒಂದು ಸ್ಪೆಸಿಫಿಕ್ ಆಗಿ ಒಫೆನ್ಸ್ ಇತ್ತಿದ್ದು. ಈಗ ಈ ಒಫೆನ್ಸೇ ಇಲ್ಲ. ಜೋಸೆಫ್ ಶೈನ್ ಅನ್ನೋಂಥ ಜಜ್ಮೆಂಟ್ ಬಂತು, ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಇದು ಜಸ್ಟಿಸ್ ದೀಪಕ್ ಮಿಶ್ರಾ ಅವ್ರು ಕೊಟ್ಟಂತ ಜಜ್ಮೆಂಟ್ ಇದು. ಇದರಲ್ಲಿ ಇದು ಯಾಕೆ ಒಫೆನ್ಸ್ ಆಗಿ ತೆಗೆದು ಹಾಕಿದ್ರು ಅಂತಂದ್ರೆ, ಸಿನ್ಸ್ ಹಸ್ಬೆಂಡ್ ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಬೇರೊಬ್ಬ ಮಹಿಳೆ ಜೊತೆ, ವೈಫ್ ಕೇಸ್ ಫೈಲ್ ಮಾಡ್ತಾರೆ, ಹಸ್ಬೆಂಡ್ ಗೆ ಪನಿಷ್ಮೆಂಟ್. ಬೇರೆ ಒಬ್ಬ ಹೆಣ್ಣು ಅಥವಾ ಅವರ ಹಸ್ಬೆಂಡ್ ಅಂಡ್ ವೈಫ್ ನಾವೇನ್ ಸರ್ಕಮ್ಸ್ಟಾನ್ಸ್ ತಗೊಳ್ತಿದೀವಿ, ಹಸ್ಬೆಂಡ್ ಸಂಬಂಧದಲ್ಲಿದ್ರು, ವೈಫ್ ಕೇಸ್ ಫೈಲ್ ಮಾಡಿದ್ರು, ಹಸ್ಬೆಂಡ್ ಪನಿಷ್ಮೆಂಟ್. ವೈಫ್ ಇನ್ನೊಬ್ಬರ ಜೊತೆ ಸಂಬಂಧದಲ್ಲಿದ್ರು ಆಗ ಈ ವೈಫ್ಗೆಲ್ಲ ಪನಿಷ್ಮೆಂಟ್, ಯಾರ ಜೊತೆ ಸಂಬಂಧದಲ್ಲಿದ್ದಾರೋ ಅವರಿಗೆ ಪನಿಷ್ಮೆಂಟ್ ಇಲ್ಲ. ಈಗಲೂ ಇದೆಯಾ ಈ ತರ? ಈಗ ಇಲ್ಲ, 2018 ಅಲ್ಲಿ ನಾವು ಇದನ್ನ ರದ್ದುಗೊಳಿಸಿದ್ವಿ. ಅಂಡ್ ಈಗ ಹೊಸ ಭಾರತೀಯ ನ್ಯಾಯ ಸಂಹಿತಾ ಏನ್ ಬಂದಿದೆ, ಇದ್ರಲ್ಲಿ ನಾವು ಈ ಸೆಕ್ಷನ್ ತೆಗೆದು ಹಾಕಿದೀವಿ. ಹಾಗಾಗಿ ಅಕ್ರಮ ಸಂಬಂಧ ಅನ್ನೋದು, ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದು ಲೀಗಲ್ ಆಯ್ತಾ ಅನ್ನೋದು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಇದು ತೆಗೆದು ಹಾಕಿದ್ರಲ್ಲ, ಬೇರೆಯವ್ರ ಜೊತೆ ಇದ್ದಾಗ ಇದು ತೆಗೆದು ಹಾಕಿದ್ಯಾಕೆ? ಸಿನ್ಸ್ ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಇತ್ತು ಅಲ್ವಾ. ಹುಡುಗಿ ತಪ್ಪು ಮಾಡಿದ್ರು ಹುಡುಗನ್ಗೆ ಪನಿಷ್ಮೆಂಟ್, ಹುಡುಗ ತಪ್ಪು ಮಾಡಿದ್ರು ಹುಡುಗನ್ಗೆ ಪನಿಷ್ಮೆಂಟ್. ನಿಮ್ ವೈಫ್ ತಪ್ಪು ಮಾಡಿದ್ಲು ಅಂತ ನಿಮ್ ವೈಫ್ ಮೇಲೆ ನೀವು ಕೇಸ್ ಹಾಕೋ ಹಾಗಿಲ್ಲ, ಅವ್ರ ಬಾಯ್ ಫ್ರೆಂಡ್ ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಸೊ ಅದ್ ರೀತಿ ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಆದ ಕಾರಣ ಆರ್ಟಿಕಲ್ 19, 21 ಮತ್ತೆ ನಮ್ಮ ಆರ್ಟಿಕಲ್ 14, ಇದು ಕಾನ್ಸ್ಟಿಟ್ಯೂಷನ್ ನ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಆರ್ಟಿಕಲ್ 14 ನಮಗೆ ರೈಟ್ ಟು ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಹೆಂಗಸರಾಗ್ಲಿ ಗಂಡಸರಾಗ್ಲಿ ಎಲ್ಲರೂ ಒಂದೇನೆ, ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ ನೀವು. ಅಂಡ್ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಅನ್ನೋ ಪೋರ್ಷನ್ ಏನ್ ಬರುತ್ತೆ, ಅದ್ರಲ್ಲಿ ಏನಾಗುತ್ತೆ, ನಾನ್ ಯಾರ ಜೊತೆ ಇದ್ದೀನಿ, ನಾನ್ ಹೇಗ್ ಡ್ರೆಸ್ ಮಾಡ್ಕೊಳ್ತೀನಿ, ನಾನ್ ಹೇಗಿದ್ದೀನಿ, ಪ್ರತಿಯೊಂದು ನನ್ನ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ನಾನ್ ಹೇಳಲಿಲ್ಲ, ನಾನ್ ತೋರಿಸ್ತಿದೀನಿ, ಎಲ್ಲಾನು ಎಕ್ಸ್ಪ್ರೆಷನ್. ಈಗ ನಾವೇನ್ LGBTQ ಇದ್ ನೋಡ್ತಿದೀವಿ, ಇದೆಲ್ಲ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್. ಅದ್ ಅವರ ಇಚ್ಛೆ, ಅವರ ಚಾಯ್ಸ್. ಕಾನ್ಸ್ಟಿಟ್ಯೂಷನ್ ಕೊಡ್ತಿದೆ ಈ ಅಧಿಕಾರ. ಕಾನ್ಸ್ಟಿಟ್ಯೂಷನ್ ನಮಗೆ ಪ್ರೈಮ್ ಗ್ರಾಂಡ್ ನಾರ್ಮ್ ಆಫ್ ಅಂತ ಕರಿತೀವಿ. ಗ್ರಾಂಡ್ ನಾರ್ಮ್ ಅಲ್ಲಿಂದಾನೆ ಎಲ್ಲಾ ಲಾಸ್ ತನ ಪವರ್ ಡಿರೈವ್ ಮಾಡ್ತಿರೋದು. ಸೊ ಕಾನ್ಸ್ಟಿಟ್ಯೂಷನ್ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ನೀವ್ ಏನ್ ಬೇಕಾದ್ರೂ ಮಾತನಾಡಬಹುದು. ಹಾಗೇನ್ ರೆಸ್ಟ್ರಿಕ್ಷನ್ಸ್ ಇದೆ, ಹೇಟ್ ಸ್ಪೀಚ್ ಆಗ್ಲಿ, ಡಿಫೆಮೇಷನ್, ಇದೆಲ್ಲ ರೆಸ್ಟ್ರಿಕ್ಷನ್ಸ್ ಬರುತ್ತೆ. ಬಟ್ ನೀವು ಮಾತನಾಡುವಂತ ಸ್ವತಂತ್ರ, ಈ ಡೆಮೋಕ್ರಸಿ, ಇಂಡಿಯನ್ ಡೆಮೋಕ್ರಸಿಯಲ್ಲಿ ನೀವು ಮಾತನಾಡಬಹುದಂತ ಸ್ವತಂತ್ರ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್. ಎಕ್ಸ್ಪ್ರೆಷನ್ ಹೇಗ್ ಬೇಕಾದ್ರೂ ಡ್ರೆಸ್ ಮಾಡ್ಕೊಳ್ಳಿ. ನೀವು ಶಾರ್ಟ್ ಡ್ರೆಸ್ ಹಾಕಿದ್ರಿ, ಸೀರೆನೆ ಉಟ್ಕೋಬೇಕು ಇಲ್ಲ, ನೀವು ಹೇಗಾದ್ರೂ ಇರಿ. ಇಟ್ ಇಸ್ ಯೋರ್ ಫಾರ್ಮ್ ಆಫ್ ಎಕ್ಸ್ಪ್ರೆಷನ್.
ಇದೂನು ನಿಮಗೆ ಕಾನ್ಸ್ಟಿಟ್ಯೂಷನ್ ಕೊಡ್ತಿರೋಂತ ಪವರ್. ಅಗೇನ್ ಅದೇ ರೀತಿ ಆರ್ಟಿಕಲ್ 21 ಅದು ತುಂಬಾನೇ ಒಂದು ಪ್ರೈಮ್ ಇಂಪಾರ್ಟೆನ್ಸ್ ಆಗತ್ತೆ. ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಪರ್ಸನಲ್ ಲಿಬರ್ಟಿ ನನ್ನ ಸ್ವೇಚ್ಛೆ. ನನ್ಗೆ ಫ್ರೀಡಮ್ ಅನ್ನೋದು ಬೇರೆ, ಸ್ವೇಚ್ಛೆ ಅನ್ನೋದು ಬೇರೆ. ಫ್ರೀಡಮ್ ಅಂದಿದ ತಕ್ಷಣ ರೆಸ್ಟ್ರಿಕ್ಷನ್ಸ್ ಬರುತ್ತೆ. ಇದಿದೆ ನಿಮಗೆ ಫ್ರೀಡಮ್, ಮಾತನಾಡಿ, ಬಟ್ ಈ ತರ ಮಾತನಾಡೋ ಹಾಗಿಲ್ಲ. ಸ್ವೇಚ್ಛೆ ಆಗಲ್ಲ, ಸ್ವೇಚ್ಛೆಗೆ ನಿಮಗೆ ರೆಸ್ಟ್ರಿಕ್ಷನ್ ಬರೋದಿಲ್ಲ. ಅದು ಕಂಪ್ಲೀಟ್ ಆಜಾದಿ, ಫ್ರೀಡಮ್, ಕಂಪ್ಲೀಟ್ ಲಿಬರ್ಟಿ. ಈ ಲಿಬರ್ಟಿಯಲ್ಲಿ ಲಿಬರ್ಟಿ ಅಂಡ್ ಲೈಫ್ ಇದರಲ್ಲಿ ನಮಗೆ ಆರ್ಟಿಕಲ್ 21 ಹೇಳೋದಿಷ್ಟೇನೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅನ್ನೋದು. ಬಟ್ ಇದ್ರಲ್ಲಿ ನಮಗೆ ಎಲ್ಲಾ ರೀತಿ ಕೇಸ್ ಲಾಸ್, ರೈಟ್ ಟು ಫ್ರೀಡಮ್ ಆಫ್ ರೈಟ್ ಟು ಕ್ಲೀನ್ ಎನ್ವೈರನ್ಮೆಂಟ್, ರೈಟ್ ಟು ಪ್ರಾಪರ್ ಹೆಲ್ತ್ ಕಂಡೀಷನ್, ರೈಟ್ ಟು ಎಜುಕೇಶನ್. ನಾವೀಗ ರೈಟ್ ಟು ಎಜುಕೇಶನ್ ತಂದಿರೋದು ರೀಸೆಂಟ್ ಆಗೇನೆ ನಮ್ಗೆ ಆಕ್ಚುಲಿ ರೈಟ್ ಟು ಎಜುಕೇಶನ್, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಮಾಡ್ಕೊಂಡಿರೋದು. ಮೋಹಿನಿ ಜೈನ್ ಜಜ್ಮೆಂಟ್ ಬಂತು, ಅದಾದ ನಂತರ. ಸೊ ರೈಟ್ ಟು ಎಜುಕೇಶನ್ ಆಗ್ಲಿ, ರೈಟ್ ಟು ಪ್ರೈವಸಿ, ಕೆ.ಎಸ್. ಪುಟ್ಟಸ್ವಾಮಿ ಅವರ ಜಜ್ಮೆಂಟ್ ಇಂದ 2018 ಅದೂ ಸಹ, ಅದು ದೀಪಕ್ ಮಿಶ್ರಾ ಅವ್ರದ್ದು ಜಜ್ಮೆಂಟ್. ಇದೆಲ್ಲ ಆರ್ಟಿಕಲ್ 21 ಎಷ್ಟು ದೊಡ್ಡ ಇಂಪಾರ್ಟೆನ್ಸ್, ಎಷ್ಟು ವೈಡರ್ ಆಂಬಿಟ್ ಹೋಲ್ಡ್ ಮಾಡತ್ತಂದ್ರೆ ಈ ಜಜ್ಮೆಂಟ್ಸ್ ನಾವು 21 ನಲ್ಲೇನೆ ಒಳಪಟ್ಟಿದೆ ಅಂತ ಹೇಳ್ತೀವಿ. ಅಷ್ಟು ವೈಡರ್ ಇಂಪಾರ್ಟೆನ್ಸ್ ಇದೆ 21ಗೆ. 14, 19, 21 ಕಾನ್ಸ್ಟಿಟ್ಯೂಷನ್ದು ಇವು ನಮಗೆ ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈಗ ಲಿವ್ ಇನ್ ರಿಲೇಶನ್ಶಿಪ್ ಅಂತಂದ್ರೆ ಮದ್ವೆ ಆದೋರಾದ್ರೂ ಆಗಿರಬಹುದು, ಮದ್ವೆ ಆಗದೆ ಇದ್ರೂ ಪರವಾಗಿಲ್ಲ, ಯಾರ ಜೊತೆ ಆದ್ರೂ ಇರಿ. ಹೇಳ್ಬೇಕಾದ್ರೆ ತಪ್ಪಾಗಿ ಸೌಂಡ್ ಆದ್ರೂನು ಯಾರ ಜೊತೆ ಆದ್ರೂ ಇರಿ ಅನ್ನೋದು. ಸೆನ್ಸ್ ನೀವೊಬ್ರು ಮೇಜರ್, 18 ವರ್ಷಕ್ಕಿಂತ ಹೆಚ್ಚಿನವರು ಮೇಜರ್ ಆಗಿದ್ದೀರಿ, ನಿಮ್ಮ ಕನ್ಸೆಂಟ್ ಇದೆ, ಒಪ್ಪಿಗೆಯಿಂದ ಯಾರ ಜೊತೆ ಆದ್ರೂ ಇರ್ಬೇಕು ಅಂತ ಅನ್ಕೊಂಡಿದ್ದೀರಿ, ಇರಬಹುದು. ಹೇಗೆ ಇದು ಲೀಗಲ್ಲ ಇಲ್ಲೀಗಲ್ಲ ಅಂದ್ರೆ, ಲೀಗಲ್ ಅಂತ ಹೇಳೋದಕ್ಕೆ ಯಾವುದೇ ಕಾನೂನು ಇದನ್ನ ಲೀಗಲ್ ಇದು. ಮದ್ವೆ ಆಗಿದೆ, ಗಂಡ ಹೆಂಡತಿ ಒಟ್ಟಿಗೆ ಇರಬಹುದು, ಕಾನೂನು ಹೇಳತ್ತೆ ಲೀಗಲ್. ಮದ್ವೆ ಆಗದೇನು ನೀವ್ ಇನ್ನೊಬ್ರ ಜೊತೆ ಇರಬಹುದು, ಇದು ಕಾನೂನು ಹೇಳತ್ತೆ ಅಲ್ಲ, ಯಾವುದೇ ಕಾನೂನು ಹೇಳ್ತಿಲ್ಲ. ಸೊ ಹಾಗಾಗಿ ಇದು ಲೀಗಲ್ ಅಂದ್ರೆ ಇಲ್ಲ, ಲೀಗಲ್ ಅಂತ ಹೇಳೋದಿಕ್ಕಾಗಲ್ಲ. ಇಲ್ಲೀಗಲ್ಲ ಇಲ್ಲ, ಅಗೇನಿಲ್ಲ. ಯಾಕಂದ್ರೆ ಯಾವುದೇ ಕಾನೂನು ತಡಿತಾ ಇಲ್ವಲ್ಲ. ಇಲ್ಲ, ನೀವು ಇರಬಾರ್ದು ಅಂತ ತಡೆಯುವಂತ ಕಾನೂನು ಯಾವ್ದಿಲ್ಲ. ಸೊ ಹಾಗಿದ್ದಾಗ ನಾವೇನ್ ಮಾಡ್ತೀವಿ, ಸಿನ್ಸ್ ಯಾವುದೇ ಕಾನೂನು ತಡಿತಾನು ಇಲ್ಲ, ಪವರು ಕೊಡ್ತಿಲ್ಲ, ಬಟ್ ಕಾನ್ಸ್ಟಿಟ್ಯೂಷನ್ ನ ಈ 14, 19, 21 ಏನ್ ಹೇಳತ್ತೆ, ನಿಮ್ಗೆ ಇಷ್ಟ ಇದ್ದವ್ರ ಜೊತೆ ನೀವು ಇರಬಹುದು. ಅದು ನಿಮ್ಮ ಆರ್ಟಿಕಲ್ 21 ಸ್ವೇಚ್ಛೆ. ಪರ್ಸನಲ್ ರೈಟ್ ಟು ಲೈಫ್, ಪರ್ಸನಲ್ ಲಿಬರ್ಟಿ, ನಿಮ್ಗೆ ರೈಟ್ ಟು ಚಾಯ್ಸ್ ಇದೆ. ಬಲವಂತವಾಗಿ ನಿಮ್ಮನ್ನ ಮದ್ವೆ ಮಾಡ್ಸೋದಿಕ್ಕಾಗೋದಿಲ್ಲ, ನಿಮ್ಗೆ ಇಷ್ಟ ಇದ್ದವ್ರ ಜೊತೆ ಇರಬಹುದು, ಕನ್ಸೆಂಟ್ ಇಂದ, ಒಪ್ಪಿಗೆಯಿಂದ. ಸೊ ಹಾಗಿದ್ದಾಗ ಲಿವ್ ಇನ್ ರಿಲೇಶನ್ಶಿಪ್ ಹೆಚ್ಚಾಗ್ತಿರೋದು ಹೇಗೆ, ಹೀಗೆ ಕಾನ್ಸ್ಟಿಟ್ಯೂಷನ್ ನಿಮಗೆ ಆ ಒಂದು ಪವರ್ ಅನ್ನ ಕೊಡ್ತಿದೆ. ಸೊ ಇಲ್ಲಿ ನಾವು ಲಿವ್ ಇನ್ ರಿಲೇಶನ್ಶಿಪ್ ತಡೆಯೋದಕ್ಕೆ, ಒಂದು ಮದ್ವೆ ಆದವರನ್ನ ತಡೆಯೋದಕ್ಕೆ ಅಡಲ್ಟ್ರಿ ಒಫೆನ್ಸ್ ಇತ್ತು, ಅದನ್ನು ತೆಗೆದು ಹಾಕಿದ್ರು. ಈಗ ಏನಾಗಿದೆ, ಮದ್ವೆ ಆದವರು ನೀವು ಯಾರ ಜೊತೆ ಆದ್ರೂ ಸಂಬಂಧ ಇಟ್ಕೋಬಹುದು. ಇಲ್ಲ, ನಾರ್ಮಲ್ ಮೆಜಾರಿಟಿ ಏಜ್ ಅಲ್ಲಿ ಇದೀರಿ, ಅಬೌವ್ 18 ಇಯರ್ಸ್ ಇದೀರಿ, ನೀವೂನು ಯಾರ ಜೊತೆ ಬೇಕಾದ್ರೂ ಇರಬಹುದು. ಬಟ್ ಪನಿಷಬಲ್ ಅಲ್ಲ ಇದು. ಹೆಂಡತಿ ಗಂಡನ ವಿರುದ್ಧ ಏನು ಪನಿಷ್ಮೆಂಟ್ ಕೊಡ್ಸಕ್ ಆಗೋದೇ ಇಲ್ಲ, ಅಕ್ರಮ ಸಂಬಂಧ ಇಟ್ಕೊಂಡ್ರು. ಗ್ರೌಂಡ್ ಆಫ್ ಡಿವೋರ್ಸ್ ಆಗತ್ತೆ. ನನ್ ಗಂಡ ಬೇರೆಯವ್ರ ಜೊತೆ ಇದಾರೆ ಅಂತ ಪ್ರೂಫ್ ಇದ್ರೆ ನಿಮ್ ಹತ್ರ, ಆ ಬೇಸಿಸ್ ಮೇಲೆ ನೀವು ಡಿವೋರ್ಸ್ ತಗೊಳ್ಬಹುದು. ಡಿವೋರ್ಸ್ ತಗೊಳಕ್ ಇಷ್ಟ ಇಲ್ಲ, ಅಷ್ಟೇ ಆಪ್ಷನ್ ನಿಮ್ ಹತ್ರ ಇರೋದು ಸದ್ಯಕ್ಕೆ. ದಟ್ ಇಟ್ಸ್ ಅ ಗ್ರೌಂಡ್ ಫಾರ್ ಡಿವೋರ್ಸ್. ಅದನ್ನ ನೀವು ಡಿವೋರ್ಸ್ ಒಂದು ಗ್ರೌಂಡ್ ಆಗಿ ಯೂಸ್ ಮಾಡಬಹುದು. ಸಿನ್ಸ್ ನನ್ನ ಗಂಡ ಬೇರೆಯವ್ರ ಜೊತೆ ಇರೋದಕ್ಕೆ ನನಗೆ ಮೆಂಟಲ್ ಕ್ರುಯಲ್ಟಿ ಕಾಸ್ ಆಗ್ತದೆ, ಅಂಡ್ ಇದು ಬೇರೆಯವ್ರ ಜೊತೆ ಇದಾರೆ ಅಂತಂದ್ರೆ ನನಗೆ ಆಲ್ರೆಡಿ ಮೆಂಟಲ್ ಟಾರ್ಚರ್ ಕೊಟ್ಟಾಗಿದೆ ನೀವು ಅಲ್ವಾ. ಸೊ ಇದರಿಂದ ನಾನು ಗ್ರೌಂಡ್ ಆಫ್ ಡಿವೋರ್ಸ್ ಅಪ್ಲೈ ಮಾಡಬಹುದು. ಅವಳ ವಿರುದ್ಧ ಏನಾದ್ರು ಆಕ್ಷನ್ ತಗೊಳಕ್ ಬರಲ್ಲ ಸಾಧ್ಯತೆ. ಅವರ ಗರ್ಲ್ ಫ್ರೆಂಡ್ ವಿರುದ್ಧ, ಈಗ ಒಬ್ಬ ಪತ್ನಿ ಗಂಡನ ಇನ್ನೊಬ್ಬ ಅಕ್ರಮ ಸಂಬಂಧ ಇಟ್ಕೊಂಡ್ರು, ಮಹಿಳೆ ವಿರುದ್ಧ ಆಕ್ಷನ್ ತಗೋಬಹುದಾ? ಆಕ್ಷನ್ ತಗೊಳೋದಿಕ್ ಆಗೋದಿಲ್ಲ, ಬಿಕಾಸ್ ಅಗೇನ್ ಅವ್ರ ಚಾಯ್ಸ್ ಅಲ್ಲ ಅದು. ಸೊ ಬೇರೆಯವರ ಚಾಯ್ಸ್, ಅದು ನೀವು ಆಕ್ಷನ್ ತಗೊಳೋದಿಕ್ ಬರೋದಿಲ್ಲ. ಆದ್ರೆ ಈ ತರ ನೀವು ಆತರ ಒಂದು ಕೇಸ್ ರೀಸೆಂಟ್ ಆಗಿನೇ ಇತ್ತು. ಏನಂತಂದ್ರೆ ಹಸ್ಬೆಂಡ್ ನ ಗರ್ಲ್ ಫ್ರೆಂಡ್ ಹೆಸರು FIR ಹಾಕ್ಸಿದ್ದಾರೆ. ಸೊ ಹಾಗಿದ್ದಾಗ ಅವರು ಹೈಕೋರ್ಟ್ ಮೂವ್ ಮಾಡ್ಬೋದು ಕ್ವಾಶ್ ಮಾಡಿಸ್ಕೊಳ್ಳೋದಕ್ಕೆ. ಸಿನ್ಸ್ ಅಲ್ಲಿ ಪರ್ಸನಲ್ ಅವರ ಹಸ್ಬೆಂಡ್ ಅಂಡ್ ವೈಫ್, ಅವರ ಹಸ್ಬೆಂಡ್ ಬೇರೊಬ್ಬರ ಜೊತೆ ಹೋಗಿರೋದು. ಸೊ ಅದು ಬೇರೆನೆ ವಿಷಯ ಆಗತ್ತೆ.